ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಮಸ್ಕಾರ. ಬನ್ನಿ ಕೂತ್ಕೊಳ್ಳಿ. ಡಾಕ್ಟ್ರೆ, ಇವಳು ನನ್ನ ಮೊಮ್ಮಗಳು ಪಪಾಯ ತಿಂದ್ಬಿಟ್ಟಿದ್ದಾಳೆ. ದಯವಿಟ್ಟು ಪರೀಕ್ಷೆ ಮಾಡಿ. ಪಪ್ಪಾಯ ತಿಂದರೆ ಯಾಕ್ರಿ ಟೆಸ್ಟ್ ಮಾಡಬೇಕು? ಒಳ್ಳೇದೇ ಅಲ್ವಾ? ಅಯ್ಯಯ್ಯ ಡಾಕ್ಟ್ರೆ, ಇವಳಿಗೆ ಪ್ರೆಗ್ನೆಂಟು. ಓ ಹೌದಾ? ಎಷ್ಟು ಮಂತ್ ಆಯ್ತಮ್ಮ? ಅದು ಆಗಸ್ಟ್ ಸೆಪ್ಟೆಂಬರ್. ಅಯ್ಯೋ, ಇನ್ನೂ 3 ತಿಂಗಳು ಆಗಿಲ್ಲ ಡಾಕ್ಟ್ರೆ. ಯಾಕಮ್ಮ ಅಷ್ಟು ಗೊತ್ತಿಲ್ಲ ನಿಮಗೆ? ಮೊದಲನೇ ಟ್ರೈಮೆಸ್ಟರ್ನಲ್ಲಿ ಭಾಳ ಹುಷಾರಾಗಿರಬೇಕು. ಜಾಸ್ತಿ ಪಪ್ಪಾಯ ತಿನ್ನೋದು ಒಳ್ಳೇದಲ್ಲ. ಏನಾಗ್ತಾ ಇದೆ ಈಗ? ಏನೂ ಇಲ್ಲ. ಹೊಟ್ಟೆ ನುರ್ತಾ ಇದೆಯಾ? ಇಲ್ಲ. ಹೊಟ್ಟೆ ನೋವಾಗ್ತಾ ಇದೆಯಾ? ಇಲ್ಲ. ಹಾಗಾದ್ರೆ ಯಾವ ಸಿಂಪ್ಟಮ್ಸ್ ಇಲ್ವಾ? ಏನಿಲ್ಲ. ಹಾ, ಈಗ ಸ್ವಲ್ಪ ಹೊಟ್ಟೆ ನೋವಿದೆ. ಆಗಾಗ ಹೊಟ್ಟೆ ಕಿವುಚ್ದಂಗೆ ಆಗುತ್ತೆ. ಏನು ಮಾಡೋದು ಡಾಕ್ಟ್ರೆ? ಕೇರ್ಫುಲ್ ಆಗಿರ್ಬೇಕಮ್ಮ ಇಂಥ ಟೈಮಲ್ಲಿ. ಸದ್ಯಕ್ಕೆ ಒಂದು ಇಂಜೆಕ್ಷನ್ ಕೊಟ್ಟಿರ್ತೀನಿ, ಸ್ವಲ್ಪ ರಿಲೀಫ್ ಆಗುತ್ತೆ. ಆಗಿಲ್ಲ ಅಂದರೆ ಬೇರೆ ವ್ಯವಸ್ಥೆ ಮಾಡೋಣ. ಏನು ಸಮಸ್ಯೆ ಇಲ್ಲ ತಾನೇ ಡಾಕ್ಟ್ರೆ? ಈಗಲೇ ಏನೂ ಹೇಳೋಕ್ಕಾಗಲ್ಲ ಸರ್. ಈಗ ಒಂದು ಇಂಜೆಕ್ಷನ್ ಕೊಟ್ಟಿರ್ತೀನಿ, ನೋಡೋಣ. ಎಷ್ಟು ತಿಂಗಳಾಯ್ತು ಅಂದ್ರಿ? 2.5 ತಿಂಗಳು. ಹೌದಾ? ಏನು ಸಿಂಪ್ಟಮ್ಸ್ ಕಾಣಿಸ್ತಾ ಇಲ್ವಲ್ಲ? ನೀವು ನಿಜವಾಗ್ಲೂ ಪ್ರೆಗ್ನೆಂಟಾ? ನಿಜವಾಗ್ಲೂ ಇವಳು ನಮ್ಮಮ್ಮನೇನಾ? ಇಷ್ಟು ವರ್ಷ ನನ್ನ ಅಷ್ಟೆಲ್ಲ ಪ್ರೀತಿಯಿಂದ ನೋಡ್ಕೊಂಡವಳು ಈಗ ಇಷ್ಟು ಬದಲಾದ್ಲ? ಅದು ಹೋಗಿ ಹೋಗಿ ಈ ಇಡಿಯಟ್ನ ಮಗ ಅಂತ ಕರೀತಿದ್ದಾಳೆ ಅಂದ್ರೆ ಸಂಬಂಧಕ್ಕೆ ಬೆಲೆನೇ ಇಲ್ವಾ? ಛೇ, ಸಂಬಂಧ ಅನ್ಕೊಂಡು ನಾನೇ ಫೂಲ್ ಆಗ್ತಿದ್ದೀನ. ಅಮ್ಮನ ಕಡೆಯವ್ರ ಮುಂದೆ ಇಂಥ ಕೆಲಸ ಮಾಡಬಾರ್ದು ಅಂತ ಗೊತ್ತಾಯಿದ್ದೆ. ಆದ್ರೆ ಅನ್ಕೊಳ್ಳೋದ್ರಿಂದ ನನಗೆ ಲಾಸು ಅಂತ ಈಗ ಅನಿಸ್ತಾ ಇದೆ. ಎಲ್ಲೂ ಕೆಲಸ ಸಿಗ್ತಾ ಇಲ್ಲ. ಸಂಧ್ಯಾ ಬೇರೆ ಮನೆಗೆ ಬಂದಿದ್ದಾಳೆ. ಗಂಡ್ಸಾಗಿ ಕೈಯಲ್ಲಿ ಕಾಸಿಲ್ಲ ಅಂದರೆ ನನಗೆ ಅವಮಾನ. ಹೇಗೋ ಪ್ಯಾಕೇಜ್ ಚೆನ್ನಾಗಿದೆ, ಕೆಲಸ ಯಾವುದಾದ್ರೇನು ಒಪ್ಕೊಂಡ್ಬಿಡೋದು ಒಳ್ಳೇದು ಅಂತ ಅನಿಸ್ತಾ ಇದೆ. ಸರ್, ನಾನು ಈ ಕೆಲ್ಸಕ್ಕೆ ಜಾಯ್ನ್ ಆಗ್ತೀನಿ. ಪ್ಲೀಸ್ ಟೇಕ್ ಯುವರ್ ಸೀಟ್. ಥ್ಯಾಂಕ್ ಯು. ಡಿಸೈಡ್ ಮಾಡಿದ್ರಾ? ಗುಡ್. ಕೆಲವೊಂದು ಫಾರ್ಮ್ಸ್ಗಳಿದೆ, ಫಿಲ್ ಮಾಡಿ ಸೈನ್ ಮಾಡಿ. ಓಕೆ ಸರ್. ಏನು ಹೇಳ್ತಾ ಇದ್ದೀರಿ ಡಾಕ್ಟ್ರೆ? ನನ್ನ ಮೊಮ್ಮಗಳು ಪ್ರೆಗ್ನೆಂಟ್ ಅಲ್ವಾ? ರಿಪೋರ್ಟ್ ಇಲ್ಲದೆ ಯಾವುದನ್ನು ಹೇಳೋದು ಕಷ್ಟ. ಪಲ್ಸ್ ನೋಡಿದರೆ ಆ ಥರ ಯಾವುದೇ ಸಿಂಟಮ್ಸ್ ಕಾಣಿಸ್ತಾ ಇಲ್ಲ. ಲಾಸ್ಟ್ ಸ್ಕ್ಯಾನ್ ಮಾಡಿಸಿದ್ದು ಯಾವಾಗಮ್ಮ? ರಿಪೋರ್ಟ್ ಕೊಡಿ. ಅದು ಕಳೆದೋಗಿದೆ ಡಾಕ್ಟರ್. ಹೀಗೆ ಹೇಳಿದ್ರೆ ಹೇಗಮ್ಮ? ಏನೋ ಸುಳ್ಳೆ ಯಾರೂ ಪ್ರೆಗ್ನೆಂಟ್ ಅಂತ ಹೇಳಲ್ಲ. ಆದರೆ ನೀವು ರಿಪೋರ್ಟ್ ತೋರಿಸಿದ್ರೆ ಏನು ಮೆಡಿಕೇಶನ್ ಆಗಬೇಕು ಅನ್ನೋದು ನೋಡಿ ಹೇಳ್ಬೋದು. ಓಕೆ ಡಾಕ್ಟರ್, ಮೋಸ್ಟ್ಲಿ ಮನೇಲೆಲ್ಲೋ ಇದೆ ಅನ್ಸುತ್ತೆ. ನಾನು ಹುಡ್ಕೊಂಡು ತರ್ತೀನಿ. ತಾತ ಹೊಡೋಣವಾ? ಇಂಜೆಕ್ಷನ್ ಕೊಟ್ಟಿಲ್ವಲ್ಲ? ಒಂದು ನಿಮಿಷ. ನರ್ಸ್, ಎಲ್ಲಿಂದ ಬಂದು ಸಿಕ್ಕಾಕೊಂಡೆ? ಈಗೇನಾದರೂ ಇವ್ರು ಇಂಜೆಕ್ಷನ್ ಕೊಟ್ಟು ನನಗೇನಾದರೂ ಆಗ್ಬಿಟ್ರೆ? ಬೇಡಪ್ಪ ಡಾಕ್ಟ್ರೇ, ಇಂಜೆಕ್ಷನ್ ಎಲ್ಲ ಏನೂ ಬೇಡ. ನಾನು ಜಾಸ್ತಿ ಪಪ್ಪಾಯ ಏನು ತಿಂದಿಲ್ಲ ನೋಡಿ. ಹೊಟ್ಟೆ ಈಗ ರಿಲೀಫ್ ಅನಿಸ್ತಿದೆ. ತಾತ ನಡಿ ಹೊಡೋಣ. ಅದೆಲ್ಲ ಆಗೋಲ್ಲ ಡಾಕ್ಟ್ರೆ. ಇವಳು ರಿಪೋರ್ಟ್ ಕಳ್ಕೊಂಡಿದ್ದಾಳಂತೆ, ಅದಕ್ಕೆ ಇನ್ನೊಂದ್ಸಲ ಸ್ಕ್ಯಾನ್ ಮಾಡಿಸಿ. ಪದೇ ಪದೇ ಸ್ಕ್ಯಾನ್ ಮಾಡಿಸೋದು ಒಳ್ಳೇದಲ್ಲ ತಾತ. ಹಾಗಾದ್ರೆ ಸ್ಕ್ಯಾನಿಂಗ್ ರಿಪೋರ್ಟ್ ಕೊಡು. ಕಳ್ದೋಯ್ತು ಅನ್ನಲ್ಲ. ಅದಕ್ಕೆ ಇನ್ನೊಂದ್ಸಲ ಸ್ಕ್ಯಾನ್ ಮಾಡಿಸ್ಕೋ. ತಾತ, ನಾನು ರಿಪೋರ್ಟ್ಸ್ ನೋಡಿದ್ದೀನಿ, ಎಲ್ಲ ನಾರ್ಮಲ್ ಆಗೇ ಇದೆ. ಆದ್ರೆ ನಾನು ನೋಡಿಲ್ವಲ್ಲೋ. ನೀನು ಯಾಕೆ ನೋಡಬೇಕು?
ಯಾಕೆ ಅಂತಂದರೆ ಆ ರಿಪೋರ್ಟಲ್ಲಿ ನೀನು ಗರ್ಭಿಣಿ ಅಂತಿದ್ಯಾ ಅಂತ ನಾನು ನೋಡಬೇಕು. ತಾತ ಏನು ಹೇಳ್ತಿದ್ಯಾ? ಹೊತ್ತಿಗೆ ನಿನಗೆ ಕೂಳ್ ಹಾಕ್ತೀವಲ್ಲ, ಅದಕ್ಕೋಸ್ಕರ ನಮಗೆ ಇವೆಲ್ಲ ಗೊತ್ತಿರಬೇಕು. ತಾತ ಯಾಕೆ ಹೀಗಾಗ್ಬಿಟ್ಟೆ? ಹೀಗಾಗಿದ್ದಲ್ಲ, ನಾನಿರೋದೇ ಹೀಗೆ. ಡಾಕ್ಟ್ರೇ, ನೀವು ಸ್ಕ್ಯಾನಿಂಗಿಗೆ ಬರ್ಕೊಡಿ. ಉಷಾ ರಿಪೋರ್ಟಾ? ಕೆಳಗಡೆ ವೇಟ್ ಮಾಡ್ತೀರು, ಬಂದ ತಕ್ಷಣ ಹೇಳ್ತೀನಿ. ಮೇಡಮ್, ಸ್ಕ್ಯಾನಾ? ಹಾಂ. ಮ್ಯಾಮ್ ಬನ್ನಿ ಕೆಳಗಡೆ. ನಿನ್ಗಿಷ್ಟ ಅಂತ ಪಲಾವ್ ಮಾಡ್ಕೊಂಬಂದಿದ್ದೀನಿ. ಪಾಪಮ್ಮ ಹೇಳಿದ್ರು ನಿನಗೆ ಖಾರನೇ ಇಷ್ಟ ಅಂತ. ಸೋ ನೈಸ್ ಆಫ್ ಯು. ಸ್ಮೆಲ್ ನೋಡಿದ್ರೆ ಗೊತ್ತಾಗ್ತಿದೆ ಅಡುಗೆ ಸಖತ್ತಾಗಿದೆ ಅಂತ. ಅದಕ್ಕೇನಂತೆ, ರುಚಿ ನೋಡುವಂತೆ. ನೀವು ಮೊದಲನೇ ಸಲ ನನಗೆ ಅಂತ ಆಫೀಸಿಗೆ ಊಟ ತೊಗೊಂಬಂದಿದ್ದೀರಾ, ನಾನು ಮಾತ್ರ ಊಟ ಮಾಡೋಕ್ಕಾಗತ್ತಾ? ಪರವಾಗಿಲ್ಲ ಅಭಿ, ನಾನು ಮನೆಗೆ ಹೋಗಿ ಊಟ ಮಾಡ್ತೀನಿ. ನನ್ನ ಜೊತೆನೂ ಸ್ವಲ್ಪ ಊಟ ಮಾಡಿ, ಏನಾಗಲ್ಲ. ಅಲ್ಲಪ್ಪ ಪ್ಲೀಸ್, ನೀವು ತಂದಿರೋ ಊಟ ನಾನು ಮಾಡಬೇಕು ಅಂದರೆ ನನ್ನ ಜೊತೆಗೆ ನೀವು ಊಟ ಮಾಡಬೇಕು. ಇದು ನನ್ನ ಕಂಡೀಷನ್. ಅಷ್ಟೇ ಅಲ್ಲ, ನೀವು ನಗ್ನಗ್ತಾ ಖುಷಿಯಾಗಿ ನನ್ನ ಜೊತೆಗೆ ಊಟ ಮಾಡಬೇಕು. ಅಯ್ಯೋ ಅದಕ್ಕೇನಂತೆ, ನೀನು ಇಷ್ಟು ಹೇಳ್ತಾ ಇದೆಯಾ ಅಂದಮೇಲೆ ಮಾಡ್ತೀನಿ ಬಿಡು. ನಿಜವಾಗ್ಲೂ ನಗ್ನಗ್ತಾ ಊಟ ಮಾಡಬೇಕು, ಹಾಗಂತ ಪ್ರಾಮಿಸ್ ಮಾಡಿ. ಸರಿನಪ್ಪ, ಮಗ ಹೇಳ್ತಾ ಇದ್ದಾನೆ ಅಂದಮೇಲೆ ಹಾಗೆ ಆಗಲಿ. ಈಗ ನಂಗೆ ಖುಷಿ ಆಯಿತು. ಇರಿ, ನಮ್ಮಿಬ್ರಿಗೂ ಪ್ಲೇಟ್ ಮತ್ತು ಸ್ಪೂನ್ ತರಕ್ಕೆ ಹೇಳ್ತೀನಿ. ಹಲೋ, ಹಾಂ, ಹೊಸದಾಗಿ ಪ್ಯಾಂಟ್ರಿ ಜಾಬಿಗೆ ಸೇರಿದ್ದಾನಲ್ಲ, ಅವ್ನ ಕೈಯಲ್ಲಿ 2 ಪ್ಲೇಟ್ ಮತ್ತು 2 ಸ್ಪೂನ್ ಕೊಟ್ಟು ಕಳಿಸಿ. ಅವನೊಬ್ಬನೇ ಬರಲಿ. ಇನ್ಮೇಲೆ ದಿನಾಗ್ಲೂ ನಾನೇ ನಿನ್ಗೆ ಅಡುಗೆ ಮಾಡ್ಕೊಂಡು ತೊಗೊಂಬರ್ತೀನಿ. ನಿನ್ಗೇನು ಬೇಕೋ ಹೇಳು, ಅದನ್ನೇ ಮಾಡ್ಕೊಂಡು ಬರ್ತೀನಿ. ಓಕೆ ಓಕೆ. ಮೇಡಮ್, ಸ್ಪೂನ್. ತಾತ ಇವೆಲ್ಲ ಬೇಕಿತ್ತಾ? ನಾನು ಅದನ್ನೇ ಕೇಳ್ತಾ ಇರೋದು, ಇದೆಲ್ಲ ಬೇಕಿತ್ತ ಅಂತ. ನನ್ನ ಹತ್ರನೇ ನಾಟಕ ಆಡೋದು, ಪಪ್ಪಾಯಿ ಹಣ್ಣು ತಿನ್ನೋದು, ಆಮೇಲೆ ಏನೂ ಆಗೇ ಇಲ್ಲ ಅಂತ ಅನ್ನೋದು, ಸ್ಕ್ಯಾನಿಂಗ್ ರಿಪೋರ್ಟ್ ತೋರಿಸು ಅಂದರೆ ಕಳೆದು ಹೋಗಿದೆ ಅಂತ ಅನ್ನೋದು, ಡಾಕ್ಟರು ಗರ್ಭಿಣಿ ಅಂತ ಅನ್ನಿಸ್ತಿಲ್ಲ ಅಂತಂದರೆ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡೋದು. ಬೇಕಿತ್ತ ಇವೆಲ್ಲ? ತಾತ ಮಾತಾಡಬೇಡ ನೀನು. ಆ ರಿಪೋರ್ಟ್ ಬಂದು ನಿನ್ನ ಬಣ್ಣ ಬಯಲಾಗಲೇ ಅವಾಗ ನಿನ್ನನ್ನು ಮನೆವರೆಗೂ ಕೂಡ ಬಿಡದೆ ಇಲ್ಲಿಂದ ಒದ್ದು ಆಚೆಗೆ ಹಾಕ್ತೀವಿ. ಅಮ್ಮ ನರಸಮ್ಮ, ರಿಪೋರ್ಟ್ ರೆಡಿ ಆಯ್ತಾ? ಇರಿ ತಾತ, ಬರುತ್ತೆ. ಏನು ಬರೋದಕ್ಕೆ ಅದೇನು ಫ್ಲೈಟು ನೋಡು, ಬೇಗ ರೆಡಿ ಮಾಡಿ ಹೋಗು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.